ಹಾಯ್ ತುಳಸಿ ಪೂಜೆ ಆಯಿತು ಎಲ್ಲ ದೇವಸ್ಥಾನನೇ ಓಪನ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ತುಳಸಿ ಹಬ್ಬ. ನಮ್ಮ ಮನೇಲಿ ಏನು ತುಳಸಿ ಹಬ್ಬ ಮಾಡಲ್ಲ. ಸೊ ಇವತ್ತು ಮಾಮೂಲಿ ಹೆಂಗೇನೆ ಸಂಜೆ ಪೂಜೆ ಮಾಡೋದಾ ಅಂದ್ಕೊಂಡಿದ್ದೀನಿ. ಮತ್ತು ಒಬ್ರು ಇನ್ವೈಟ್ ಮಾಡಿದ್ದಾರೆ, ಅವ್ರ ಮನೆಗೆ ಹೋಗ್ಬೇಕು ಇವತ್ತು ತುಳಸಿ ಹಬ್ಬಕ್ಕೆ. ಇವಾಗ ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಬ್ಲೌಸ್ ಎಲ್ಲ ಸ್ವಲ್ಪ ಸ್ಟಿಚಿಗೆ ಕೊಡಬೇಕು, ನಂದು ಮತ್ತು ಅಮ್ಮಂದು. ಮತ್ತು ಹಾಗೆ ಸಿಟಿಲಿ ಏನೇನೋ ತೊಗೋಬೇಕು ಅದೆಲ್ಲ ತೊಗೊಂಡು ಇವಾಗ ಫಸ್ಟ್ ನಮ್ಮ ಅಜ್ಜಿಗೆ ಹೋಗಿ ತಿಂಡಿ ಕೊಟ್ಬಿಟ್ಟು, ಆಮೇಲೆ ಅಲ್ಲಿಂದ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಮತ್ತು ನಮ್ಮ ಅಜ್ಜಿನ ಕರ್ಕೊಬರ್ತೀನಿ. ಬೆಳಗ್ಗೆ ಇವತ್ತು ತಿಂಡಿ ಎಲ್ಲ ಆಯಿತು, ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಎಲ್ಲ ತಿಂದಿದ್ದಾಯಿತು. ನಮ್ಮಮ್ಮ ಉದ್ದಿನ ಕಾಳ್ದದ್ದು ಒಗ್ಗರಣೆ ಎಲ್ಲ ಮಾಡಿದರು. ಆಮೇಲೆ ಇನ್ನೂ ಏನೇನೋ ಗೆಣಸೆಲ್ಲ ಬೇಯಿಸಿ ಇಟ್ಟಿದ್ರು, ಅದೇನೂ ತಿನ್ನೋಕ್ಕಾಗಲ್ಲ ಸದ್ಯಕ್ಕೆ. ತಿಂಡಿ ಮಾಡಿಕೊಂಡು ಪಟ್ ಅಂತ ರೆಡಿಯಾಗಿ ಈಗ ಸಿಟಿ ಕಡೆ ಹೊಟ್ಟಿದ್ದೀನಿ. ಟೈಮ್ ಆಯಿತು ಆಲ್ರೆಡಿ 10:30. ನಾನು ಒಬ್ಬಳೇ ಹೋಗ್ತಾ ಇರೋದು. ಆಮೇಲೆ ನಮ್ಮ ಅಜ್ಜಿ ಅಲ್ಲಿ ಸಿಗ್ತಾರೆ, ಅಲ್ಲ ಅವ್ರು ಜಾಯಿನ್ ಆಗ್ತಾರೆ. ಸಾಕಾಗೋಯ್ತು ಇವಾಗ. ಶನಿವಾರ ಭಾನುವಾರ ನನಗೆ ಎಲ್ಲಿಗಾರ ಹೋಗ್ಬೇಕಂದ್ರೆ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಏನಂದರೆ ಆರಾಮಾಗಿ ಮನೇಲಿ ಇರೋದು ಅಂದ್ಕೊಳ್ಳೋದು ಶನಿವಾರ ಭಾನುವಾರ, ಆದರೆ ಅವತ್ತೇ ಇರೋಕ್ಕಾಗಲ್ಲ. ಹೇಳ್ಬೇಕು ಅಂದರೆ ಅವತ್ತೇ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಇದಾಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಲೈಫು ಬ್ಯುಸಿ ಇದ್ರೇ ಚೆಂದ. ಒಂದು ಕಡೆ ಸುಮ್ಮನೆ ಮಲ್ಕೊಂಡು ಟಿ ವಿ ನೋಡ್ಕೊಂಡು ಫೋನ್ ನೋಡ್ಕೊತೀನಿ ಕೂತ್ಕೊಂಡ್ರೆ ಯಾರ ಕೈಲೂ ಆಗೋಲ್ಲ ಆ ಥರ ಇರೋಕ್ಕೆ. ಸಖತ್ ಬೋರ್ ಆಗಿಬಿಡುತ್ತೆ ಒಂಥರ. ಅಪ್ಪ ಇಷ್ಟೇ ಬ್ಯುಸಿಯಾಗಿರೋ ಸಾಕು ನನ್ನ ಲೈಫು. ಆಮೇಲೆ ಏನು ಗೊತ್ತಾ, ಯಾವ ಯೋಚನೆ ಬರಲ್ಲ, ಏನೂ ಬರಲ್ಲ. ನಮ್ಮ ಪಾಡಿಗೆ ನಾವು ಆರಾಮಾಗಿ ಫ್ರೀ ಬರ್ತಾರೆ ಏನೋ ಹಾರಾಡ್ಕೊಂಡಿರ್ಬೋದು. ಸೊ ಇಷ್ಟೇ, ಏನೇನು ಹೇಳ್ತಾಯಿದ್ದೀನಿ ಅನ್ಕೋಬಿಡಿ. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್ ಬಾಯ್. ಹೇಗೆ ಕಾಣಿಸ್ತಿದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾಯಿದ್ದೀನಿ. ಇವಾಗ ತಾನೇ ಸಿಟಿಗೆ ಹೋಗಿ ಬಂದೆ, ಆದರೆ ಏನೂ ವಿಡಿಯೋ ಮಾಡಿಲ್ಲ ನಾನು. ಫುಲ್ಲು ಕ್ರೌಡ್ ಇತ್ತು ಇವತ್ತು. ಸಿಟಿ ಎಷ್ಟು ಕ್ರೌಡ್ ಅಂದರೆ ಸಂಡೇ ಬೇರೆ ಅಲ್ವಾ, ತುಂಬ ಕ್ರೌಡ್ ಇತ್ತು. ಮತ್ತು ನಾನು ಬಟ್ಟೆ ಸ್ವಲ್ಪ ಇನ್ನೇನೋ ಇನ್ನೂ ಥಿಂಗ್ಸ್ ತೊಗೊಬಂದೆ. ಸಾಕಾಗೋಯ್ತು ಇವತ್ತು. ಮತ್ತು ಇವತ್ತು ತುಳಸಿ ಪೂಜೆ ಇದೆ, ಒಬ್ಬರು ಕರೆದಿದ್ದಾರೆ, ಅವ್ರ ಮನೆಗೆ ಹೋಗಬೇಕು. ನಾನು ಇನ್ನೂ ರೆಡಿ ಆಗಬೇಕು, ಸ್ನಾನ ಮಾಡಬೇಕು, ರೆಡಿ ಆಗಬೇಕು. ತುಂಬ ಕೆಲಸ ಇದೆ ಇವಾಗ. ಏನು ಮಾಡೋದು, ಊಟ ಇನ್ನೂ ಮಾಡಿಲ್ಲ, ಊಟ ಮಾಡಬೇಕು. ನೋಡುವ ಏನು ಮಾಡ್ತೀನಿ ಊಟನ ಅಂತ. ನಿಮಗೆ ಆಮೇಲೆ ಬರ್ತೀನಿ, ಓಕೆನಾ? ಅವಳು ಮಾಡಲಿ ಕೊಡಿ. ಟವಲ್ ಎತ್ತಾಕ್ತೀನಿ. ಇನ್ನು 3 ಜನ ಮಾಡ್ಬಿಡು. ಹಬ್ಬ ಮಾಡಮ್ಮ. ನಾನು ಅಪ್ಪಕ್ಕ ಮನೇಲಿ ಅಪ್ಪಕ್ಕ ನನ್ನ ಕಡೆ
ಹಿಂಗಿಡ್ಬೇಕಿತ್ತು. ದಿನ ನೀನು ಲಾಗ್ ಮಾಡಿ ಮಾಡೋಕೆ ಆಯ್ತಿಲ್ಲ ಸ್ವಲ್ಪ ಹೇಳ್ತಾರ ಅವ್ರು ಮಾಡ್ತಾರೆ ಚೆನ್ನಾಗಿ ಕಾಣಿಸ್ತಿದೆ. ಆನ್ ಆಗೈತೆ. ಹಿಂಗೆ ಮಡ್ಬಿಟ್ರೆ ಆಯ್ತದಪ್ಪ. ಇಟ್ಲೇಲಿ ಹಂಗೆ ತಾನೇ ಬರೋದು ಇವಾಗ. ಏನಿಲ್ಲ ಒಂದು ದೇವಸ್ಥಾನ ನನಗೆ ನಗು ಬರ್ತಿದೆ. ಸೊ ಇವಾಗ ಏನಂದರೆ ಇವಾಗ ಪೂಜೆ ಎಲ್ಲ ಆಯಿತು ನೋಡಿ. ಇವಾಗ ಎಲ್ಲ ಕೆಲಸ ಆಯಿತು. ಕೆಲಸ ಅಂದರೆ ಹಬ್ಬ ಎಲ್ಲ ಮಾಡಿದ್ದಾಯಿತು. ಈ ಥರ ಮಾಡಿದೆ ನೋಡಿ ಹಿಂಗೆ ಕಾಣಿಸ್ತಿದೆ ಅಂತ. ಈಗ ಇದೆಲ್ಲ ತೆಗೆದಿಟ್ಟು ಈಗ ಹೋಗಿ ಊಟ ಮಾಡಬೇಕು. ಇನ್ನೂ ಮಾಡಿಲ್ಲ ನಮ್ಮ ಮನೇಲಿ. ಏನು ಮಮ್ಮಿ ಅಡುಗೆ? ಹಾಂ, ಅವರೆಕಾಳು ಸಾಂಬಾರು ಮತ್ತು ರೈಸು. ಇವಾಗ ತಿನ್ಬೇಕು ನಾವು ಹೋಗಿ. ಸೊ ತಿನ್ನುವ. ನಮ್ಮಮ್ಮ ಎಲ್ಲಿದ್ದಾರೆ, ಅವಳೆಲ್ಲಿದ್ದಾರೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದೆ ಆಬ್ವಿಯಸ್ಲಿ. ಪಪ್ಪ ಎಂತ ಸುಂದ್ರಿ. ನಾನು ನಿಜವಾಗ್ಲೂ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಕಾಣುತ್ತದೆ ನನಗೆ. ಬಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದೆ. ಹಂಗಲ್ಲ ಅಲ್ಲಿ ನೋಡಿ ನಾನು ಕರೆಕ್ಟಾಗಿ ಕಾಣ್ತಿದ್ದೀನ ಹೋಗಿ. ಕರೆಕ್ಟಾಗಿ ಬರ್ತಿದ್ದೀನಾ? ಇಷ್ಟು ಬರ್ತೈತಾ? ನೋಡಿ ಸುಮ್ಮನೆ ನೋಡಿ. ನೀನು ಮಡ್ಕೆ ಕುಡ್ಕ ಕಾಣ್ತಾವ. ಎತ್ಕಾಡ್ತೀನಿ ಈಗ. ಅದಕ್ಕೆ ನಾನು ವಿಡಿಯೋ ಮಾಡಿರೋದು. ಬಿಡು ಲೈಟಾಗಿ ಕೂಸಿ ಲೈಟಾಗಿ ಕೂಚಿ ಹಂಗೆ ಕಾಣಿಸ್ತೀನಿ. ಎಲ್ಲವ ಬ್ಯಾಟ್ರಿ ಎಲ್ಲವ ಇದ್ರದ್ದು ಹಿಂಗಿರ್ತಿ ಈಗ ನನಗೆ ಇಟ್ಕೊತಾರ. ಸೊ ಮುಳ್ಳಲ್ಲಿ ಮಡಿ ಎಲ್ಲ ಫಂಕ್ಷನ್ ಎಲ್ಲ ಆಯಿತು. ಇವಾಗೆಲ್ಲನೂ ಎತ್ತಿ ಇಡ್ತಾ ಇದ್ದೀವಿ. ಹೆಂಗೆ ಸೂತ್ರವಾಗಿ ನೆರವೇರಿದೆ. ಪಬ್ಲಿಕ್ ಮಾಡ್ಕೊಂಡು ಪ್ರೈವೇಟ್ ಮತ್ತೆ ಪಬ್ಲಿಕ್ ಮಾಡ್ತೀಯಾ? ಪ್ರೈವೇಟ್ ಪ್ರೈವೇಟ್ ಮಾಡ್ತೀನಿ. ಯಾಕ ನೀನು ಪ್ರೈವೇಟ್ ಮಾಡೋದು ಯಾವಾಗ? ಪಬ್ಲಿಕ್ ಯಾವಾಗ? ಈಗ ಮಾಡಿದ್ದು ಅದೇ ಅವತ್ತು ಮತ್ತೆ ಪ್ರೈವೇಟ್ ಮಾಡ್ತೀನಿ. ಸೊ ಎಲ್ಲ ಕೆಲಸ ಮುಗೀತು. ನಾವಿನ್ನೂ ಊಟ ಮಾಡಿಲ್ಲ. ಫಸ್ಟ್ ಇದೆಲ್ಲ ಇದು ಮಾಡ್ತಿರ್ತಾ ಇದ್ದೀವಿ. ಹೋಗ ಬರೋರೆಲ್ಲ ನಮ್ಮ ಮನೆ ಕಡೆನೇ ನೋಡ್ತಾ ಇದ್ದಾರೆ. ಫುಲ್ಲು ಲೈಟ್ಸ್ ಎಲ್ಲ ಬಳ ಬಳ ಅಂತ ಅಂತಿದ್ದಲ್ಲ ಕಣ್ಣಿಗೆ. ನನ್ನ ಫ್ರೆಂಡು ಒಂಚೂರು ಎಲ್ಪ್ ಮಾಡ್ತಿಲ್ಲ. ಅವಳಾಯಿತು, ಫೋನ್ ಆಯಿತು, ಒಂಚೂರು ಅದು ಬಾಕ್ ಮಾಡಲ್ಲ. ಹಾಂ ಬಾಕ್ ಹಾಕುತ್ತೆ. ಇವು ನಾನು ಎಲ್ಲಿ ತಗೊಬಂದಿದ್ದೆ ಅಂದರೆ ಲೈಟ್ಸು ಇದು ಗರುಡ ಮಾಲ್ ಹತ್ರ ದಿಯಾ ಅದು ಏನು ಓಪನ್ ಮಾಡಿದ್ದಾರೆ, ಅಲ್ಲಿ ತೊಗೊಬಂದಿದ್ದು ನನ್ನ ತಮ್ಮನ ಬರ್ಡೇಗೆ. ಎಲ್ಲದಕ್ಕೆ ಎಷ್ಟು ಯೂಸ್ ಆಯಿತು ಅಂದರೆ ನಿಜವಾಗ್ಲೂ ಈಗ ಏನೇ ಫಂಕ್ಷನ್ ಆದರೂ ಹಾಕೋಬೋದು ಇವಾಗ ಲೈಟ್ಸಲ್ಲಿ ಈ ಥರ. ಇದು ಏನಪ್ಪ ಅಂದರೆ ಏನೂ ಇಲ್ಲ, ಬ್ಯಾಟ್ರಿದು. ಏನೇ ನನ್ನ ಕಿವಿ ಕತ್ತಿದ್ದು ಅಂತ ಇದು ಒಂದು ಕ್ಯಾಮ್ರಾ ಚೆನ್ನಾಗಿರುತ್ತೆ. ಇದು ನಾನೇನು ಹೇಳೋಕ್ಕೊಟ್ಟಿದೆ ಕಣ. ಇದು ಚಾರ್ಜ್ ಏನು ಮಾಡೋದಲ್ಲ, ಇದು ಬ್ಯಾಟ್ರಿದು. ಬ್ಯಾಟ್ರಿ ರಿಮೂವ್
ಮತ್ತು ಇದಾದಾಗ ಬ್ಯಾಟ್ರಿ ಹಾಂ. ಸೊ ಇದು ಅಷ್ಟೇ, ಇದು ಬ್ಯಾಟ್ರಿ ಇದೆ, ಎಲ್ಲ ಬ್ಯಾಟ್ರಿ ಇದೆ. ಕೆಳಗೂ ಚಾರ್ಜ್ ಯಾವುದಪ್ಪ ಮತ್ತು ಹಾಲು ಹುಷಾರಾಗಿರ್ಬೇಕು. ಅದ್ರ ಗೊತ್ತಿದ್ದಕ್ಕೂ ಹೋದನ್ನ ಈ ವಿಡಿಯೋ ಸೊ ನಾವಿವಾಗ ಹಿಡನ್ ಪ್ಲೇಸ್ ನಮ್ಮ ಏನ ನಾವು ಹೋದ್ರೆ ಆ ಕಡೆ ಸಮಯ ಬಾರೆ ನೀವು ಉಂಡಿಯಲ್ಲ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇನ್ನೇನು ಊಟ ಮಾಡ್ಕೊಂಡು ಕಲ್ಕೋತೀವಿ ಅಷ್ಟೇ. ಒಂದು ಕ್ಲಿಪ್ಪಿಂಗ್ ತೊಗೊಳ್ಬೇಕಾದ್ರೆ ಆ್ಯಡ್ ಮಾಡ್ತೀನಿ. ಬನ್ನಿ ನೀವೇ ನಮ್ಮ ಮನೆಗೆ ಬಂದ್ಬಿಟ್ಟೋಳೆ ನನ್ನ ಫ್ರೆಂಡ್. ಯಾಕೆ ಬಂದರು ಅಂದರೆ ಯಾಕೆ ಬಂದರು ಸುಮ್ಮನೆ ತುಳಸಿ ಪೂಜೆ ಬಂದಿದ್ದು. ಅಂದರೆ ಏನು ಗೊತ್ತಾ, ದೇವಸ್ಥಾನಕ್ಕೆ ಹೋಗಿಲ್ವಾ, ದೇವಸ್ಥಾನನೇ ಇವತ್ತು ತೆಗ್ದಿಲ್ಲ, ಓಪನ್ ಇಲ್ಲ ನಮ್ಮ ಊರಲ್ಲಿ. ಭಾನುವಾರ ಸಿದ್ದಪ್ಪಾಜಿ ದೇವಸ್ಥಾನ ಆಗುತ್ತೆ, ಆದರೆ ದೇವಸ್ಥಾನನೇ ಓಪನ್ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ದಿನ ಹೋಗುವ. ನಾವಿಬ್ಬರು ಮತ್ತೆ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ನಾನು 700 ರೂಪಾಯಿ ಸರಿ ಬೆಟ್ಟಕ್ಕೆ ಹೋಗೋದಂತ ಅದು ಸೋಮವಾರ ಮಮ್ಮಿ ಹೇಳೈತೆ ಗಾಡಿಗೆ ಹೋಗುವಂತ. ಮಮ್ಮಿ ಸೂರ್ಯ ಬೆಟ್ಟಕ್ಕೆ ಬಂದತ್ತೆ, ನಾನು ನೀನು ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಯಾವಾಗ ಹೋಗ್ತೀವಿ ಅಂತ. ಓಕೆನಾ? ನಿಮ್ಮೆಲ್ರಿಗೆ ವಿಡಿಯೋ ಇಷ್ಟ ಆಗಿ ಏನು ಮಾಡಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಬಾಯ್ 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 ಬಾಯ್.